ಜಿಲ್ಲೆಯಲ್ಲಿ ಬೆಟ್ಟದ ಭೈರವೇಶ್ವರ ದೇವಾಲಯದಲ್ಲಿ ಛಾಯಾಚಿತ್ರ ಗ್ರಾಹಕರ ಮೇಲೆ ನಡೆದ ಹಲ್ಲೆ ಪ್ರಕರಣವನ್ನು ಖಂಡಿಸಿ ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘ ರಾಜ್ಯ, ಜಿಲ್ಲಾ ಹಾಗೂ ತಾಲೂಕು ಘಟಕಗಳ ಸಂಯುಕ್ತ ನಿರ್ಧಾರದಿಂದ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘದ ರಾಜ್ಯಾಧ್ಯಕ್ಷರಾದ ಎಚ್.ಎಸ್. ನಾಗೇಶ್ ಅವರು ತಿಳಿಸಿದ್ದಾರೆ. ಛಾಯಾಚಿತ್ರ ಗ್ರಾಹಕರ ಮೇಲೆ ನಡೆದ ಹಲ್ಲೆ ಪ್ರಕರಣ ಹಿನ್ನೆಲೆಯಲ್ಲಿ ಮಾರ್ಚ್ 31ರಂದು ಹಾಸನದಲ್ಲಿ ಹಾಗೂ ರಾಜ್ಯದ ಎಲ್ಲಾ ತಾಲೂಕು ಕಚೇರಿಗಳ ಮುಂದೆ ಛಾಯಾಚಿತ್ರ ಗ್ರಾಹಕರು ಶಾಂತಿಯುತ ಧರಣಿ ಹಾಗೂ ಪ್ರತಿಭಟನೆ ನಡೆಸಲಿದ್ದೇವೆ. ಭೈರವೇಶ್ವರ ದೇವಾಲಯದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ನಡೆಸುತ್ತಿರುವಾಗ ಸ್ಥಳೀಯರಿಂದ ನಮ್ಮ ಛಾಯಾಚಿತ್ರ ಗ್ರಾಹಕರ ಮೇಲೆ ಹಲ್ಲೆಯಾಗಿದ್ದು, ಸುಮಾರು 5 ಲಕ್ಷಕ್ಕಿಂತ ಅಧಿಕ ಮೌಲ್ಯ ಹೊಂದಿರುವ ಛಾಯಾಚಿತ್ರೋಪಕರಣಗಳು ಹಾನಿಗೊಳಗಾಗಿದ್ದು, ಛಾಯಾಗ್ರಾಹಕರ ಪರಿಸ್ಥಿತಿ ಕಷ್ಟಕರವಾಗಿದೆ. ವೃತ್ತಿಪರ ಛಾಯಾಗ್ರಾಹಕರು ತಮ್ಮ ಜೀವನೋಪಾಯಕ್ಕಾಗಿ ಕೆಲಸ ನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಇಂತಹ ಪ್ರಕರಣಗಳು ನಡೆಯುತ್ತಿರುವುದು ವೃತ್ತಿಗೆ ಹಾಗೂ ಕುಟುಂಬಗಳ ಜೀವನಕ್ಕೆ ತೀವ್ರ ಪರಿಣಾಮ ಬೀರುತ್ತವೆ. ಹಾಗಾಗಿ ಸರ್ಕಾರ ಇದರ ಕುರಿತು ಕ್ರಮ ಕೈಗೊಳ್ಳಬೇಕು. ನಾವು ಈ ವಿಷಯದ ಕುರಿತು ಗೃಹ ಸಚಿವರ ಭೇಟಿ ಮಾಡಿ ಮಾತನಾಡಲು ತೀರ್ಮಾನಿಸಿದ್ದೇವೆಂದು ತಿಳಿಸಿದರು. ಇದರ ವಾತಾವರಣದಲ್ಲಿ ಫೋಟೋಗ್ರಫಿ ಮಾಡಲಿಕ್ಕೆ ಇಡೀ ರಾಜ್ಯಾದ್ಯಂತ ಫೋಟೋಗ್ರಾಫರ್ಸ್ಗಳು ಹಾಸನ ಜಿಲ್ಲೆಗೆ ಬರ್ತಾ ಇರ್ತಾರೆ. ಇತ್ತೀಚೆಗೆ ಪ್ರೀ ವೆಡ್ಡಿಂಗ್ ಅನ್ನುವಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ವಿಭಾಗ ಆಗಿದೆ ಫೋಟೋಗ್ರಫಿಯಲ್ಲಿ. ಇದರ ಚಿತ್ರೀಕರಣವನ್ನು ನಾವು ಈ ಏನು ಒಂದು ಒಳ್ಳೆಯ ವಾತಾವರಣದಲ್ಲಿ ಫೋಟೋಗ್ರಫಿ ಸೌಂದರ್ಯ ಇರ್ತಕ್ಕಂಥ ಈ ಮಲೆನಾಡು ಮತ್ತು ನಮ್ಮ ಹಾಸನ ಸುತ್ತಮುತ್ತಲಿರ್ತಕ್ಕಂಥ ಸುಂದರ ವಾತಾವರಣಗಳಲ್ಲಿ ಫೋಟೋಗ್ರಫಿ ಮಾಡಲಿಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಫೋಟೋಗ್ರಫರ್ಸ್ಗಳು ಇಲ್ಲಿ ಬರ್ತಾರೆ. ಇತ್ತೀಚೆಗೆ ಏನಾಗ್ತಾ ಇದೆ, ಕೆಲವು ಜಾಗಗಳಲ್ಲಿ ಫೋಟೋಗ್ರಫಿ ಮಾಡಲಿಕ್ಕೆ ಸರ್ಕಾರವೇ ನಿರ್ಬಂಧ ವಿಧಿಸಿದೆ. ಆದರೆ ಕೆಲವು ಜಾಗಗಳಲ್ಲಿ ನಾವು ಫೋಟೋಗ್ರಫಿ ಮಾಡಲಿಕ್ಕೆ ಅವಕಾಶ ಇದೆ. ಅಂಥ ಒಂದು ಜಾಗ ನಿನ್ನೆ ನಡೆದಂಥ ಏನು ನಮ್ಮ ಬೆಟ್ಟದ ಬೀರೇಶ್ವರ ದೇವಸ್ಥಾನದಲ್ಲಿ ನಮ್ಮ ಛಾಯಾಗ್ರಾಹಕರು ಬೆಂಗಳೂರಿನ 3 ಜನ ಫೋಟೋಗ್ರಾಫರ್ಸ್ಗಳು, ಹಾಸನದ 3 ಜನ ಫೋಟೋಗ್ರಾಫರ್ಸ್ಗಳು ಶೂಟಿಂಗಾಗಿ ಅಲ್ಲಿ ಬಂದಿದ್ದಾರೆ. ಅದೇ ಸಂದರ್ಭದಲ್ಲಿ ಅಲ್ಲಿನ ಏನು ದೇವಸ್ಥಾನಕ್ಕೆ ಬಂದಂಥವರೋ ಅಥವಾ ಯಾರೋ ಗೊತ್ತಿಲ್ಲ, ಏಕಾಏಕಿ ನಮ್ಮ ಛಾಯಾಗ್ರಾಹಕರುಗಳ ಮೇಲೆ ದೇವಸ್ಥಾನದಲ್ಲ ತೊಂದರೆ ಕೊಡ್ತಾ ಇದ್ದೀರಾ ಅಂತನೋ ಅಥವಾ ಬೇರೆ ಏನು ಕಾರಣ ಮಾಡುವಾಗ ಅಲ್ಲೇ ಮಾಡಿ ನಾನು ಲೋಕಲ್ಲೂ ಏನು ಕೆಟ್ಟದಾಗೆಲ್ಲ ಮಾತಾಡಿದ್ದಾನೆ. ಆವಾಗ ಇಲ್ಲಿ ಹಾಸನ ಚೇತನ್ ಅನ್ನೋ ಹುಡುಗನು ನಾನು ಏನು ಬೇರೆ ದೇಶದಿಂದ ಬಂದಿಲ್ಲ, ನಾನು ಹಾಸನನೇ, ನಾನು ಲೋಕಲ್ಲೇ ಅಂದವನೆ. ಅಷ್ಟರಲ್ಲಿ ಅದು ಶುರುವಾದಾಗ ನೀನು ಲೋಕಲ್ಲ ತೋರಿಸಿ ಅಷ್ಟೇ ಅಂತೇಳಿ ಅಷ್ಟಕ್ಕೆ ಹೋಗಿರೋದು. ಅಷ್ಟಕ್ಕೆ ಹೋಗಿ ಅವ್ರನ್ನ ಕರ್ಕೊಬಂದಿರೋದು. ಅವಾಗ ಬೆಂಗಳೂರು ಹುಡುಗ ಆಯ್ತು, ಅದು ಯಾರನ್ನು ಕರ್ಕೊಬ ಅಂತ ಮಾತಾಡಿರೋದು ವಿಡಿಯೋ ಇದೆಯಲ್ಲ ಅದು. ಅದಾದಮೇಲೆ ಬಂದು ಇವ್ರು ಅದಾದಮೇಲೆ ಮುಗೀತದು. ಇವ್ರು ಶುರು ಮಾಡಿದಾಗ ಅವ್ರು 6-7 ಜನ ಒಟ್ಟಿಗೆ ಬಂದು ಏಕಾಏಕಿ ಎಲ್ಲ ಮಾಡಿದ್ರು. ಆ ವಿಡಿಯೋನೂ ಇದೆ. ನಾವು ಪೊಲೀಸರಿಗೆ ಫುಲ್ ವಿಡಿಯೋನ ಕೊಟ್ಟಿದ್ದೀವಿ. ಪೂರ್ತಿ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಏನಾಯಿತು ಅಂತ ಎಲ್ಲ ಕೊಟ್ಟಿದ್ದೀವಿ. ಅವ್ರ ತನಿಖೆಗೆ ಶುರು ಮಾಡಿದ್ದಾರೆ. FIR ಅಲ್ಲೂ ಏನೇನಿದೆ ವಿಡಿಯೋ ಆಧಾರಿತ FIR ಮಾಡಿದ್ದಾರೆ. ಬಟ್ ಶುರುವಾಗಿರೋದು ಅವರಿಂದಲೇ ಬಂದು ತಲೆಗೆ ಹೊಡಿಲಾಗಿ ವರ್ಚಕ್ಕೆ ಹೇಳಿದ್ರಂತೆ, ಗೋಡೆಗೆ ಒರೆಸಿ ತೆಗಿಬೇಡಪ್ಪ ಅಂತ. ಆಯಿತು ಸಾರಿ ಅಂತೇಳಿ ನಮ್ಮ ವಿಡಿಯೋಗ್ರಾಫರ್ ಬಂದರೆ ನೀವು ಹಿಂದೆ ಹೋಗಿ ನಿಮ್ಮ ಫೋಟೋಗ್ರಾಫರ್ಸ್ ಎಲ್ಲ ಯಾವಾಗಲೂ ಇದೆ ಹಣ. ಈ ವೇಳೆ ಛಾಯಾಗ್ರಾಹಕರ ಸಂಘದ ಉಪಾಧ್ಯಕ್ಷರು ಸೇರಿದಂತೆ ಸದಸ್ಯರು ಉಪಸ್ಥಿತರಿದ್ದರು.